ದೇಹದಾನ, ನೇತ್ರದಾನ ಹಾಗೂ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಸ್ವಯಂ ಸೇವಾ ಸಂಸ್ಥೆ ಅಥವಾ ತಂಡ ರಿಜಿಸ್ಟರ್ ಆಗಿದೆ. ನಾನು ಸಾಹಿತ್ಯದಲ್ಲಿ ಆಸಕ್ತಿ ಇರುವ ಕಾರಣ ಈ ಕೊರೋನಾ ಕಾಲಾವಧಿಯಲ್ಲಿ ದೇಹಾಂಗದಾನ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿಯ ವತಿಯಿಂದ ದೇಹಾಂಗದಾನ ಸಾಹಿತ್ಯ ಪರಿಷತ್ತು ಅಂತ ಒಂದು ಉದ್ಘಾಟನೆಯಾಗಿ ಅಂತರ್ಜಾಲ ಆಧಾರಿತವಾಗಿ ವಾಟ್ಸಪ್ ಮುಖಾಂತರ ಸಾಹಿತ್ಯದ ಮೂಲಕ ನಾವು ಜಾಗೃತಿ ಮೂಡಿಸುವ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕಲ್ಪಿಸಿ ಅಲ್ಲಿ ವಿಶೇಷ ಮಾಹಿತಿಯನ್ನು ನೀಡಿ ಹಲವರು ನಾವು ಸಾಹಿತ್ಯದ ಮೂಲಕ ಅಂತರ್ಜಾಲದಲ್ಲಿ ಹಾಗೂ ಗೂಗಲ್ ಮೀಟ್ ನಲ್ಲಿ ಈ ನಮ್ಮ ದೇಹಾಂಗದಾನ ಜಾಗೃತಿ ಸಮಿತಿಯ ಪರವಾಗಿ ಸಾಹಿತ್ಯದ ಮೂಲಕ ಜಾಗೃತಿ ಮೂಡಿಸ್ತಾ ಬರ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನಮಗೆ ದೇಹಾಂಗದಾನ ಏನು ಅನ್ನೋದೊಂದು ಸರಿಯಾದ ಮಾಹಿತಿ ಎಲ್ಲರಿಗೂ ಇಲ್ಲ. ತುಂಬಾ ಜನರಲ್ಲಿ ಈ ಬಗ್ಗೆ ಸಂದೇಹ ಇದೆ. ದೇಹಾಂಗದಾನ ಅಂದ್ರೆ ಏನು ಅನ್ನುವುದೇ ಒಂದು ಇದೇನೋ ಸಮಿತಿ ಮಾಡಿ ಇವರು ಸಾಹಿತ್ಯ ಅಂತ ಬರೆದು ಪ್ರಕಟಣೆ ಮಾಡ್ತಾ ಇರ್ತಾರೆ ಅನ್ನುವಂತ ಕೆಲವೊಂದಷ್ಟು ಜನರಿಗೆ ಇದೆ. ಅಂತರ್ಜಾಲ ಆಧಾರಿತವಾಗಿ ಈ ಗೂಗಲ್ ನಲ್ಲಿ ಏನೋ ಸರ್ಚ್ ಮಾಡಿ ತಿಳುವಳಿಕೆ ಪಡೆಯುವ ತಿಳ್ಕೊಳ್ತಾರೆ, ಹಲವಷ್ಟು ಜನರಿಗೆ ತಿಳಿಯಲ್ಲ. ಹಾಗಾಗಿ ನಾವು ಇವತ್ತಿನ ಈ ನಮ್ಮ ಮರಾಠಿ ಭಾಷಿಕ ಸಮಾಜದ ಒಂದು ಸಂಸ್ಥೆ ಹಾಗೂ ಇನ್ನರ್ ವೀಲ್ ಕ್ಲಬ್ನ ಸಂಯುಕ್ತ ಆಶ್ರಯದಲ್ಲಿ ಈ ಏನು ಕಾರ್ಯಕ್ರಮ ಇವತ್ತು ಇಲ್ಲಿ ಜ್ಯೇಷ್ಠ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆಗೊಳಿಸಿದ್ದಾರೆ. ಇದರಲ್ಲಿ ನನಗೆ ಒಂದು ಸಂಕ್ಷಿಪ್ತವಾಗಿ ಈ ಅಂಗಾಂಗದಾನ, ದೇಹಾಂಗದಾನ, ದೇಹದಾನ ಮತ್ತು ನೇತ್ರದಾನ ಈ ವಿಷಯದ ಬಗ್ಗೆ ಚುಟುಕಾಗಿ ತಮಗೆ ಮಾಹಿತಿಯನ್ನ ಕೊಡಲಿಕ್ಕೆ ಬಯಸ್ತೇನೆ. ನಾನು ದೇಹಾಂಗದಾನ ಜಿಲ್ಲಾ ಘಟಕದ ಅಧ್ಯಕ್ಷೆಯಾಗಿ ಈಗ ಆಯ್ಕೆಗೊಂಡು ಈ ಮೂಲಕ ನಾವು ಜಾಗೃತಿ ಅಭಿಯಾನವನ್ನು ಇಲ್ಲಿ ಉತ್ತರ ಕನ್ನಡ ಜಿಲ್ಲಾದ್ಯಂತ ಮುಂದೆ ಮಾಡಲಿಕ್ಕಿದ್ದೇವೆ. ದೇಹಾಂಗದಾನ ಎಂದರೆ ಏನು? ನಮ್ಮ ಯಾವಾಗಿದ್ದರೂ ಈ ದೇಹ ನಶ್ವರ, ಇದು ನಿಮಗೆ ಗೊತ್ತಿದೆ. ಸುಟ್ಟು ಬೂದಿಯಾಗುವ ಮರಣದ ನಂತರ ಸುಟ್ಟು ಬೂದಿಯಾಗುವ ಬದಲು ಅಥವಾ ಅದರ ಮಣ್ಣಿನಲ್ಲಿ ಹೂಳಿ ಅದನ್ನ ಅಲ್ಲಿಗೆ ಸಮಾಧಿಗೊಳಿಸುವ ಬದಲು ನಮ್ಮ ದೇಹದ 2 ನೇತ್ರಗಳು ಹಾಗೂ ಕೆಲವಷ್ಟು ಅಂಗಾಂಗ ವೈಫಲ್ಯದಿಂದ ಬಳಲುವವರಿಗೆ ಉಪಯೋಗವಾಗುವಂತಹ ಅಂಗಾಂಗಗಳು ಮತ್ತು ಮರಣದ ನಂತರ ದೇಹವನ್ನ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲಿಕ್ಕೆ ಅನುಕೂಲವಾಗುವಂತೆ, ಸಂಶೋಧನೆಗೆ ಅನುಕೂಲವಾಗುವಂತೆ ಅವರಿಗೆ ದೇಹವನ್ನ ದಾನ ನೀಡುವುದು ಇದೊಂದು ಪ್ರಕ್ರಿಯೆ. ದೇಹದಾನ ಇದು ಮರಣೋತ್ತರ ದಾನವಾಗಿದೆ. ಮರಣದ ನಂತರ ತಾವು ನಮ್ಮ ದೇಹವನ್ನ ಮೆಡಿಕಲ್ ಕಾಲೇಜ್ಗಳಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವರ ಶೈಕ್ಷಣಿಕ ಜ್ಞಾನಾರ್ಜನೆಗಾಗಿ ಉಪಯೋಗವಾಗಲಿ ಅಂತ ಹಲವರು ಈಗಾಗಲೇ ದೇಹವನ್ನ ದಾನವಾಗಿ ನೀಡುತ್ತಾ ಬಂದಿದ್ದಾರೆ. ಹಿರಿಯ ಗಣ್ಯರು, ಪ್ರಮುಖರು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಈಗಾಗಲೇ ನೀಡ್ತಾ ಬಂದಿದ್ದಾರೆ. ತಾವೆಲ್ಲ ಈ ಬಗ್ಗೆ ಕೇಳಿರ್ತೀರ. ಹಾಗೆ ನೇತ್ರದಾನ ಇದು ಕೂಡ ಮರಣೋತ್ತರವಾಗಿ ನೀಡುವಂತಹ ದಾನ. ನೇತ್ರದಾನ ಮಹಾದಾನವಾಗಿದೆ. ಆದರೆ ನೇತ್ರದಾನ ಪ್ರತಿಯೊಬ್ಬರೂ ನೀಡಲಿಕ್ಕೆ ಸಾಧ್ಯವಿದೆ. ಇಲ್ಲಿ ವಯಸ್ಸಿನ ಮಿತಿ ಇಲ್ಲ. ನೇತ್ರದಾನ ನೀಡಲಿಕ್ಕೆ ಹಿರಿಯ ಆತರ ಏನೂ ಇಲ್ಲ. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಆಕಸ್ಮಿಕವಾಗಿ ಏನೋ ದುರ್ಘಟನೆಯಲ್ಲಿ ಅವರು ಸಾವನ್ನಪ್ಪಿದರೆ ಅಥವಾ ರಸ್ತೆ ಅಪಘಾತದಲ್ಲಿ ಏನೋ ಯಾವುದೇ ಒಂದು ಕಾರಣದಿಂದ ನೀಡಿದ್ರು ಆ ಸಮಯದಲ್ಲಿ ಕುಟುಂಬಸ್ಥರು ಒಂದು ನಿರ್ಣಯ ಕೈಗೊಂಡು 6 ಗಂಟೆಗಳ ಕಾಲ ನೇತ್ರವನ್ನ ಸಂರಕ್ಷಿಸಲಿಕ್ಕೆ ಸಮಯಾವಕಾಶ ಇರ್ತದೆ. ಹಾಗಾಗಿ ಆ ಸಮಯದಲ್ಲಿ ಸಾವು ಸಂಭವಿಸಿದ 6 ಗಂಟೆಯ ಒಳಗೆ ನೇತ್ರವನ್ನ ಏನಾದರೂ ಅಲ್ಲಿ, ನೇತ್ರದಾನ ಅಂದ್ರೆ ಕಣ್ಣನ್ನ ಪೂರ್ತಿ ಕೊಡೋದಿರೋದಿಲ್ಲ, ಕೇವಲ ಕಣ್ಣಿನ ಪೊರೆ, ಆ ಒಂದು ಪರದೆಯನ್ನ, ರೆಟಿನಾ ಪರದೆಯನ್ನ ಅಷ್ಟೇ ತೆಗೆದುಕೊಂಡಿರ್ತಾರೆ. ಅದನ್ನ ದಾನವಾಗಿ ನೀಡಿದ್ರೆ 2 ಅಂಧರಿಗೆ ಈ ಜಗತ್ತನ್ನ ನೋಡುವಂತ ಒಂದು ಭಾಗ್ಯ ನಾವು ಕರುಣಿಸಿದಂಗಾಗ್ತದೆ. ಅವರ ಮೂಲಕ ಈ ಜಗತ್ತನ್ನ ನಾವು ನೋಡಿ ನಾವು ಕೂಡ
ಅಮರರಾಗುವಂತೆ, ಮರಣದ ನಂತರವೂ ಅಮರರಾಗುವಂತಹ ಒಂದು ಸಾಧ್ಯತೆಯನ್ನ ಈ ನೇತ್ರದಾನ ಕಲ್ಪಿಸ್ತದೆ. ಹಾಗೂ ನೇತ್ರದಾನ ಯಾರೇ ಬೇಕಾದ್ರೂ ಸಹಜ ಸಾವು ಸಂಭವಿಸಿದ್ರೂ ನೀಡಬಹುದು. ಇದೇನು ಅಪಘಾತವಾದಾಗಲೇ ಅಥವಾ ಯಾವುದಾದ್ರೂ ರೋಗದಲ್ಲಿ ಅಂದ್ರೆ ಮಧುಮೇಹ ಅಥವಾ ಕನ್ನಡಕ ಬಳಸ್ತೀವಿ ನಮ್ಮದು ಆಗುತ್ತೋ ಇಲ್ವೋ ದಾನ, ಈ ತರ ಸಂದೇಹ ಇರುತ್ತೆ. ಹಾಗೇನು ಇಲ್ಲ, ಯಾರು ಬೇಕಾದ್ರೂ ಇದನ್ನ ದಾನವಾಗಿ ನೀಡಬಹುದು. ನಮ್ಮ ಹತ್ತಿರದ ನೇತ್ರ ಭಂಡಾರ, ಈಗ ಸದ್ಯಕ್ಕೆ ಹುಬ್ಬಳ್ಳಿಯ MM ಜೋಶಿ ನೇತ್ರ ಭಂಡಾರ ಏನಿದೆ ಐ ಇನ್ಸ್ಟಿಟ್ಯೂಟ್, ಅವರು ಈ ಐ ಟ್ರಾನ್ಸ್ಪ್ಲಾಂಟ್ ಕೆಲಸವನ್ನ ಮಾಡಿಕೊಡ್ತಾ ಇದ್ದಾರೆ. ಶಿರ್ಸಿಯಲ್ಲೂ ಇವರ ಬ್ರಾಂಚ್ ಇದೆ. ಆ ಕೂಡಲೇ ಏನು ಸಾವು ಸಂಭವಿಸಿದ ಕೂಡಲೇ ಆ ಒಂದು 2-3 ಗಂಟೆ ಅವಧಿಯಲ್ಲಿ ಅವರಿಗೆ ತಿಳಿಸಿದ್ರೆ ಅವರು ತಾವಾಗೇ ಬಂದು ನೇತ್ರವನ್ನ ಏನು ದಾನ ಮಾಡ್ತಿದ್ದೀರಾ ಅದನ್ನ ಅವರು ತಾವೇ ಸಂಗ್ರಹಿಸಿಕೊಂಡು ಹೋಗ್ತಾರೆ. ಅವಶ್ಯಕತೆ ಇದ್ದವರಿಗೆ ಇದನ್ನ ದಾನವಾಗಿ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಲಾಗ್ತದೆ, ಕಸಿ ಮಾಡಲಾಗ್ತದೆ. ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ನೇತ್ರವನ್ನ ದಾನ ಮಾಡಿದಾಗ ಜನರಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಈ ಬಗ್ಗೆ ಜಾಗೃತಿ ಬಂತು. ಆದರೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇದು ಅತಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಅವರ ಎಲ್ಲ ಅನುಯಾಯಿಗಳು ಅಲ್ಲಿ ನೇತ್ರದಾನ ಪ್ರತಿಜ್ಞೆಯನ್ನ ಕೈಗೊಂಡು, ನೇತ್ರದಾನ ಮರಣೋತ್ತರವಾಗಿಯೇ ಮಾಡುವುದಾದರೂ ಪ್ರತಿಜ್ಞೆಯನ್ನ ನಾವು ಈಗಲೇ ಕೈಗೊಳ್ಳಬಹುದು. ಕೈಗೊಂಡ ನಿಮ್ಮ ಪ್ರತಿಜ್ಞೆಯ ಬಗ್ಗೆ ನೀವು ಕುಟುಂಬದವರಿಗೆ ತಿಳುವಳಿಕೆಯನ್ನ ನೀಡಿರಬೇಕಾಗ್ತದೆ. ಹಾಗೆಯೇ ಅಂಗಾಂಗ ದಾನ ಅನ್ನುವಂತಹ ಒಂದು ಪರಿಕಲ್ಪನೆ ಹೇಗೆ ಅಂದ್ರೆ 1994ರ ಮಾನವ ಅಂಗಾಂಗ ಮರು ಜೋಡಣೆ ಮತ್ತು ದಾನ ನೀಡುವಂತಹ ಕಾಯಿದೆಯ ಪ್ರಕಾರ ಇಲ್ಲಿ ಅಂಗಾಂಗಗಳನ್ನು ನೀಡಲಿಕ್ಕೆ ಯಾರು ಸಾಧ್ಯ ಅಂದ್ರೆ ಅಪಘಾತದಲ್ಲಿ ಅಥವಾ ಯಾವುದೇ ದುರ್ಘಟನೆಯಲ್ಲಿ ಈಡಾಗಿ ಆ ವ್ಯಕ್ತಿ ಸಾವನ್ನಪ್ಪುವ ಸಂದರ್ಭ ಹತ್ತಿರ ಬಂದಿರ್ತದೆ. ಆರೋಗ್ಯವಂತವಾಗಿ ಎಲ್ಲ ಅಂಗಾಂಗಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಆದ್ರೆ ಅವರ ಮಿದುಳು ನಿಷ್ಕ್ರಿಯವಾಗಿರ್ತದೆ. ಡಾಕ್ಟರ್ ಅವರ ಮಿದುಳು ನಿಷ್ಕ್ರಿಯ ಅನ್ನುವಂತಹ ಒಂದು ನಿರ್ಧಾರವನ್ನ ಕೈಗೊಂಡಾಗ ಅವರು ಹೇಳಿದಾಗ ಈ ಕಾನೂನಿನ ಅನ್ವಯ ಮಿದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯ ಅಂಗಾಂಗಗಳನ್ನು ಹೃದಯ, ಯಕೃತ್ತು, ಮೂತ್ರಪಿಂಡ ಹಾಗೂ ಶ್ವಾಸಕೋಶ ಮತ್ತು ಹೃದಯದ ಕವಾಟ, ಇತ್ತೀಚೆಗೆ ಅಸ್ಥಿಮಜ್ಜೆಯನ್ನು ದಾನವಾಗಿ ನೀಡ್ತಾ ಇದ್ದಾರೆ, ಹಾಗೂ ಕರುಳಿನ ಭಾಗ, ಹೀಗೆ ಹಲವು ಅವರ ಅಂಗಗಳನ್ನ ಈ ತುಂಬಾ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುವವರು ಅಥವಾ ಕೆಲವೊಂದು ಅಂಗಾಂಗ ಅಗತ್ಯತೆ ಇರುವವರು ಅಲ್ಲಿ ವೆಬ್ಸೈಟ್ ನಲ್ಲಿ, ನಮ್ಮ ಸರ್ಕಾರಿಯ ವೆಬ್ಸೈಟ್ ನಲ್ಲಿ ಅಲ್ಲಿ ಮೊದಲೇ ಅವರು ನೋಂದಣಿ ಮಾಡಿಕೊಂಡಿರ್ತಾರೆ. ಅವರ ಆದ್ಯತೆಯ ಮೇರೆಗೆ ಯಾರಿಗೆ ಅದು ತಾಗಬಹುದು, ಯಾರಿಗೆ ಅದು ಉಪಯೋಗವಾಗಬಹುದು ಅಂತವರಿಗೆ ಅದನ್ನ ದಾನವಾಗಿ ಪಡೆದುಕೊಂಡು ಅಲ್ಲಿ ಕಸಿ ಮಾಡಲಾಗ್ತದೆ. ಇದು ದೊಡ್ಡ ದೊಡ್ಡ ನಗರಗಳಲ್ಲಿ, ನಮ್ಮ ಕರ್ನಾಟಕದ ಬೆಂಗಳೂರು, ಮಂಗಳೂರು, ಇತ್ತೀಚೆಗೆ 1-2 ವರ್ಷದ ಈಚೆಗೆ ನಮ್ಮ SDM ಧಾರವಾಡದಲ್ಲಿಯೂ ಸಹಿತ ತಾವೆಲ್ಲ ಕೇಳಿರ್ಬೋದು, ಒಂದು ಹೃದಯ ಕಸಿಯಾಗಿತ್ತು. ಹೀಗೆಲ್ಲ ಒಂದೊಂದು ಕಾರ್ಯಕ್ರಮ ನಡೆಸ್ತಾ ಅಂಗಾಂಗ ದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಜನರಲ್ಲಿ ಈಗ ಹೆಚ್ಚಿನ ಕುಟುಂಬಗಳು ಅಂಗಾಂಗ ದಾನ ಅಥವಾ ನೇತ್ರದಾನವನ್ನ ಮಾಡ್ತಾ ಬಂದಿದ್ದಾರೆ. ಈ ಮೂಲಕ ನಾವು ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿಯ ಮೂಲಕವೂ ನಾವು ದೇಹದಾನ ಹಾಗೂ ಅಂಗ ದಾನ ಹಾಗೂ ನೇತ್ರದಾನದ ಬಗ್ಗೆ ಯಾರಿಗೇ ಆಸಕ್ತಿ ಇದ್ದಲ್ಲಿ ಅವರಿಗೆ ಮಾಹಿತಿಯನ್ನ ನೀಡುವ ಕಾರ್ಯಕ್ರಮ, ಅವರಿಂದ ಅದು ಅದಕ್ಕಾಗಿಯೇ ಕೆಲವೊಂದು ಪ್ರೊಸೀಜರ್ಗಳಿವೆ, ಅದನ್ನ ಮಾಡಿಸಿ ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. ಹಾಗೂ ನಮ್ಮ ಜೊತೆಗೆ ಕರ್ನಾಟಕ ಸರ್ಕಾರದ ಸ್ವತ್ತೋ ಕರ್ನಾಟಕ ವೆಬ್ಸೈಟ್ ಕೂಡ ಈಗ ಆರಂಭವಾಗಿದ್ದು, ತಾವೆಲ್ಲ ಆನ್ಲೈನ್ ಮುಖಾಂತರ ಈ ದೇಹಾಂಗ ದಾನ ಅಂದ್ರೆ ದೇಹದಾನ, ನೇತ್ರದಾನ, ಅಂಗಾಂಗ ದಾನವನ್ನ ತಾವು ಸ್ವಇಚ್ಛೆಯಿಂದ ಅಲ್ಲಿ ಕೂಡ ನೀವು ನೋಂದಣಿ ಮಾಡಿಕೊಳ್ಳಬಹುದು. ಅಥವಾ ಹತ್ತಿರದ ನೇತ್ರ ಭಂಡಾರಕ್ಕೆ ನೀವು ಅಲ್ಲಿ ಸಂಪರ್ಕಿಸಿ ಅಲ್ಲಿಯೂ ಕೂಡ ನೇತ್ರದಾನ ಮಾಡಬಹುದು. ಹೀಗೆ ಹಲವಾರು ನಮ್ಮ ಒಂದು ಕಾರ್ಯಕ್ರಮದ ಅನ್ವಯ ನಾವು ಜಾಗೃತಿಯನ್ನು ಮೂಡಿಸ್ತಾ ಬಂದಿದ್ದೇವೆ. ಮುಂದಿನ ದಿನದಲ್ಲಿಯೂ ಸಹ
ಈ ದೇಹದಾನದ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ತಾವು ನಮಗೆ ಸಂಪರ್ಕಿಸಬಹುದು. ಉತ್ತರ ಕನ್ನಡ ಜಿಲ್ಲಾದ್ಯಂತ ನಾವು ನೋಂದಣಿ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತಮಗೂ ಮಾಹಿತಿಯನ್ನ ಒದಗಿಸ್ತೇವೆ. ಯಾರಾದ್ರೂ ಆಸಕ್ತಿ ಇದ್ದಲ್ಲಿ ಕೆಲವೊಂದು ಪುಸ್ತಕವನ್ನ ಅಲ್ಲಿ ಕೌಂಟರ್ ಮೇಲೆ ಇಟ್ಟಿರ್ತೇವೆ. ತಮ್ಮ ಹೆಸರು ಮತ್ತು ತಮ್ಮ ನಂಬರ್ ಅನ್ನ ಅಲ್ಲಿ ನೋಂದಾಯಿಸಿ ಹೋಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿ, ಇಲ್ಲಿ ಸಮಯದ ಅಭಾವ ಇರುವ ಕಾರಣ ಸಂಕ್ಷಿಪ್ತವಾಗಿ ನಾನು ಎಲ್ಲ ವಿಷಯವನ್ನ ಹೇಳಿದ್ದೇನೆ. ಬೇಕಾದಲ್ಲಿ ಇದರ ಪೂರ್ತಿ ಮಾಹಿತಿಯನ್ನ ತಮಗೆ ಒದಗಿಸಿ ತಮಗೆ ಸಹಕಾರ ನೀಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಈ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಎರಡೂ ಸಂಸ್ಥೆಗಳಿಗೆ ಹೃತ್ಪೂರ್ವಕ ಧನ್ಯವಾದ.